ನೀನಷ್ಟು ಪ್ರೀತಿಸೋ ನಿನ್ನ ಅರ್ಜುನ್ ನಿನ್ನಿಂದ ದೂರ ಆದ್ರೆ ನೀನ್ ಹೇಗ್ ಜೀವನ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡು. ಅದನ್ನ ನನ್ನ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನಷ್ಟು ಪ್ರೀತಿಸೋ ನಿನ್ನ ಅರ್ಜುನ್ನ ನೀನು ಉಳಿಸ್ಕೊಳಕ್ಕಿರೋದು ಒಂದೇ ಒಂದ್ ದಾರಿ. ಅದೇನೋದು ಅಂತ ಹೇಳಿ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೀನಿ. ನಾನು ಅರ್ಜುನ್ ಅವ್ರನ್ನ ಉಳಿಸ್ಕೋತೀನಿ. ಅರ್ಜುನ್ ಎಲ್ಲೇ ಇದ್ರು ಹೇಗೆ ಇದ್ರು ನಾನು ಅವನನ್ನ ಹುಡುಕಿ ನಿನ್ ಕೈಗೆ ಒಪ್ಪಿಸ್ತೀನಿ. ಒಂದ್ ವೇಳೆ ನೀನ್ ಅವನನ್ನ ಹುಡುಕೋದಕ್ಕೆ ಪ್ರಯತ್ನ ಪಟ್ರು ನನ್ ಸಹಾಯ ಇಲ್ದೆ ನೀವು ಈ ವಿಷ್ಣುಪುರದ ಗಡಿನ ದಾಟಿ ಹೊರಗಡೆ ಹೋಗೋದಕ್ಕಾಗಲ್ಲ. ನಾನ್ ಅರ್ಜುನ್ನ ಹುಡುಕೋವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಆಯ್ತು, ಆದ್ರೆ ಅರ್ಜುನ್ ಅವರು ಸುರಕ್ಷಿತವಾಗಿದ್ದಾರೆ ಅನ್ನೋದು ನನಗೆ ಖಚಿತ ಆಗ್ಬೇಕು. ಅವನು ಸುರಕ್ಷಿತವಾಗಿದ್ದಾನೆ ಅನ್ನೋ ನಂಬಿಕೆ ಇರ್ಲಿ. ನಿನ್ನ ಅರ್ಜುನ್ ನಮ್ಮ ಅಣ್ಣನ ಕಪಿ ಮುಷ್ಟಿಯಲ್ಲಿ ಇರೋದಂತೂ ನಿಜ. ಅವನ ಜೀವಕ್ಕೇನಾದ್ರೂ ಅಪಾಯ ಅಂತ ಬಂದ್ರೆ ಅದು ಪೂಜೆ ದಿನ ಮಾತ್ರ. ಆ ಪೂಜೆ ದಿನನೇ ಅರ್ಜುನ್ನ ಬಲಿ ಕೊಡ್ಬೇಕು ಅಂತ ಅಣ್ಣ ಮತ್ತು ಅರ್ಚಕ ಯೋಚನೆ ಮಾಡಿದ್ದಾರೆ. ಆ ಪೂಜೆಗಿನ್ನೂ 1 ವಾರ ಇದೆ. 1 ವಾರ ನೀನು ನಮ್ಮ ಅಣ್ಣನ ಕಣ್ಣಿಗೆ ಕಾಣಬಾರ್ದು. ಅಂದ್ರೆ ನಾವಿನ್ನೂ 1 ವಾರ ಇಲ್ಲೇ ಇರ್ಬೇಕಾ? ಅದನ್ನ ಬಿಟ್ಟರೆ ನಿನ್ಗೆ ಬೇರೆ ದಾರಿನೇ ಇಲ್ಲ. ಅಲ್ಲ, ನಾವು 1 ವಾರ ಮನೆಗೆ ಹೋಗಿಲ್ಲ ಅಂದ್ರೆ ನಮ್ಮ ಮನೆಯವರು ಗಾಬರಿಯಾಗಿ ಇಲ್ಲಿಗೆ ಹುಡ್ಕೊಂಡು ಬಂದ್ರು ಬರ್ತಾರೆ. ನೋಡು ಅಮೃತ, ನೀನಿನ್ನೂ 1 ವಾರ ವಿಷ್ಣುಪುರದಲ್ಲಿ ಇರಲೇಬೇಕು. ನೀನೇನು ಯೋಚನೆ ಮಾಡಬೇಡ. ನಮ್ಮ ಅಣ್ಣನ ಕಣ್ಣಿಗೆ ಬೀಳದೆ ಇರೋ ಹಾಗೆ ನಿನ್ನನ್ನು ಎಲ್ಲಿ ಬಚ್ಚಿಡ್ಬೇಕೋ ನಾನು ಅಲ್ಲಿ ಬಚ್ಚಿಡ್ತೀನಿ. ನಾಳೆ ಬೆಳಿಗ್ಗಿನವರೆಗೂ ನಾನು ಏನು ಹೇಳ್ತೀನಿ ಅದನ್ನು ಕೇಳು. ಆಮೇಲೆ ನಮ್ಮ ಅಣ್ಣ ಏನು ಯೋಚನೆ ಮಾಡ್ತಾರೋ ನೋಡೋಣ. ಸರಿ. ಇವ್ರು ಹುಡುಕ್ತಾರೆ ಅಂತ ಅರ್ಜುನ್ ಅವ್ರನ್ನ ನಾನು ಹುಡುಕ್ತಾ ಇದ್ರೆ ಆಗೋದಿಲ್ಲ. ನಾನು ಹುಡುಕೋದಿಕ್ಕೆ ಪ್ರಯತ್ನ ಪಡ್ತೀನಿ. ಏನಣ್ಣ ಇಷ್ಟೊಂದು ಆರಾಮಾಗಿ ಕೂತಿದ್ಯಾ? ಆರಾಮಾಗಿ ಕೂತಿದ್ದೀನಿ. ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ. ಇನ್ನೇನಕ್ಕೆ ಟೆನ್ಷನ್ ತಗೊಳ್ಳಿ ನಾನು. ಅಂದರೆ ಅಂದರೆ ಇನ್ನೊಂದು ವಾರದಲ್ಲಿ ನಾನು ಅಂದ್ಕೊಂಡ ಹಾಗೆ ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ನಡೆಯುತ್ತೆ. ಆಮೇಲೆ ಈ ವಿಷ್ಣುಪುರದಲ್ಲಿ ನನ್ನನ್ನು ತಡೆಯೋರು ಯಾರು, ಕೇಳೋರು ಯಾರು? ಅಣ್ಣ, ನೀನ್ ಮಾತಾಡ್ತಿರೋದು ನೋಡಿದ್ರೆ ಬೇಕಾಗಿರೋ ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿರೋ ಹಾಗಿದೆ. ಹೌದಮ್ಮ, ಎಲ್ಲ ಸಿದ್ಧತೆನೂ ಆಗಿದೆ. ಅಣ್ಣ, ಎಲ್ಲ ಸಿದ್ಧತೆನೂ ಆಗಿದೆ ಅಂದಮೇಲೆ ನೀನ್ 1 ವಾರದವರೆಗೂ ಯಾಕೆ ಕಾಯ್ಬೇಕು? ಇವತ್ತೋ ನಾಳೆನೋ ಮಾಡಿ ಮುಗಿಸ್ಬಿಡ್ಬೋದು ತಾನೆ? ನೋಡಮ್ಮ, ಬೇಗ ಪೂಜೆ ಮಾಡಿ ಮುಗಿಸ್ಬೇಕನ್ನೋ ಆತುರ ಕಾತುರ ನಿನ್ಗಿಂತ ಜಾಸ್ತಿ ನನಗಿದೆ. ಆದರೆ ಎಲ್ಲದಕ್ಕೂ ಒಂದು ಗಳಿಗೆ ಮುಹೂರ್ತ ಟೈಮ್ ಅನ್ನೋದು ಇರುತ್ತೆ ಅಲ್ವಾ? ಆ ಶುಭ ಮುಹೂರ್ತಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಏನೋಣ, ಈ ಸಲನಾದ್ರೂ ಸಾಂಗವಾಗಿ ಪೂಜೆ ನಡೆದು ನಿನ್ ಗೌರವ ಉಳಿದ್ರೆ ಸಾಕು. ಉಳಿದೇ ಉಳಿಯುತ್ತೆ, ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ನೋಡಿ ಶತ್ರುಘ್ನ, ನಮ್ಮ ಕೆಲಸದಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ಬಂದ್ಬಿಟ್ರೆ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಹಾಗಾಗಬಾರ್ದು. ನಾವು ಗುರಿ ಮುಟ್ಟೋವರೆಗೂ ಹೋರಾಡ್ತಾನೆ ಇರಬೇಕು. ನಾನು ನೀವು ಅಂದ್ಕೊಂಡಾಗೆ ಅಲ್ಪತೃಪ್ತನಲ್ಲ, ಮಹತ್ವಾಕಾಂಕ್ಷಿ. ಅದನ್ನ ನೀವ್ ಹೇಳಿ ನಾನು ತಿಳ್ಕೊಬೇಕೆ? ಅದನ್ನು ಬಿಡಿ, ಮುಂದೇನು ಮಾಡ್ಬೇಕು ಅದನ್ನು ಹೇಳಿ. ನೋಡಿ,
ನಮಗೆ ಸಹಾಯ ಮಾಡಕ್ ಬಂದಿರೋ ಆ ವ್ಯಕ್ತಿನ ಈಗಲೇ ಭೇಟಿ ಮಾಡಿ ಮುಂದಿನ ಕಾರ್ಯಕ್ರಮ ಏನು ಅನ್ನೋದು ತಿಳ್ಕೋಬೇಕು. ಬನ್ನಿ ನೀವು. ಬರ್ತೀವಿ ನಾವು. ಸರಿ ಅಣ್ಣ. ಅರ್ಜುನ ಎಲ್ಲಿಟ್ಟಿದಾನಂತ ತಿಳ್ಕೊಂಡು ಇವನ್ ಮಾಡೋ ಪೂಜೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಈಗ ಗುರುಗಳ ಸಹಾಯ ಇಲ್ಲೇ ನಾನೇನು ಮಾಡೋದಕ್ಕಾಗಲ್ಲ. ಗುರುಗಳೇ, ಗುರು ಇದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ ಅನ್ನೋದು ಬರೀ ಭೂಲೋಕದ ನಾಗಲೋಕದ ಮಾತಲ್ಲ, ಇಡೀ 7 ಲೋಕದ ಮಾತು. ಅದನ್ನ ನಂಬಿ ನಾನು ಇಲ್ಲಿವರೆಗೂ ನಡೆದಿದ್ದೀನಿ, ಮುಂದೆನೂ ನಡೀತೀನಿ. ನನ್ನ ಸ್ಥಿತಿ ಹೇಗಿದೆ ಅಂದ್ರೆ ಕಣ್ಣನ್ನ ಕಟ್ಟಿ ಕಾಡಿಗೆ ಬಿಟ್ಟಾಗಿದೆ. ನಿಮ್ಮ ಸಹಾಯ ಇಲ್ಲೇ ನಾನು ಒಂದ್ ಹೆಜ್ಜೆನೂ ಮುಂದೆ ಇಡೋದಕ್ಕಾಗಲ್ಲ. ನನಗೆ ದಾರಿ ತೋರಿಸಿ ಗುರುಗಳೇ. ಗುರುಗಳೇ, ನೀವು ಈ ಸಮಯದಲ್ಲಿ ನನ್ನ ಕೈನ ಬಿಟ್ರೆ ಬೇರೆ ಯಾರು ನನ್ನ ಸಹಾಯಕ್ಕೆ ಬರೋರಿಲ್ಲ. ದಯವಿಟ್ಟು ನನ್ನ ಅರ್ಥನಾದಕ್ಕೆ ಕಿವಿ ಕೊಟ್ಟು ನನ್ನ ಸಹಾಯಕ್ಕೆ ಬನ್ನಿ. ಯಾಕೆ ನನ್ನ ಕೂಗು ಗುರುಗಳಿಗೆ ಕೇಳಿಸ್ತಾ ಇಲ್ಲ? ಗೋವಿಂದ ಇರೋದ್ರಿಂದ ಗುರುಗಳು ಇಲ್ಲಿಗೆ ಬರ್ತಾ ಇಲ್ಲ ಅನ್ಸುತ್ತೆ. ಅರ್ಚಕ್ರೆ, ಪೂಜೆ ತಯಾರಿ ಹೇಗೆ ನಡೀತಾ ಇದೆ? ಒಂದೇ ಒಂದು ಸಣ್ಣ ಸಾಮಗ್ರಿ ಕೂಡ ತಪ್ಪದೇ ಇರೋ ಹಾಗೆ ತುಂಬಾ ಮುತುವರ್ಜಿ ವಹಿಸಿದ್ದೀನಿ. ಈ ನಿಮ್ಮ ಮುತುವರ್ಜಿ ಆ ನಾಗಿಣಿ ಮೇಲೆ ಇರಬೇಕು. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಗಮನ ಎಲ್ಲ ಆ ನಾಗಿನ ಮೇಲೆ ಇಟ್ಟಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀವು. ನೀವೇನು ಹೇಳ್ತಾ ಇದ್ದೀರಾ? ಅಷ್ಟಕ್ಕೂ ನಾವ್ಯಾಕೆ ಯೋಚನೆ ಮಾಡಬೇಕು? ನಿಮ್ಮ ವಶದಲ್ಲಿರೋ ಆ ನಾಗಿಣಿನ ಪೂರ್ಣಾಹುತಿ ನೀಡಲೇಬೇಕು. ಆ ಸಂಕಲ್ಪ ಮಾಡಿನೇ ಆ ನಾಗಿಣಿನ ಹಿಡಿದು ನಿಮ್ಮ ವಶದಲ್ಲಿ ಇಟ್ಕೊಂಡಿರೋದು. ನಿಮ್ಮ ಗರುಡ ದೇವ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಅಪ್ಪಿ ತಪ್ಪಿ ಆ ನಾಗಿಣಿ ನಿಮ್ಮ ವಶದಿಂದ ತಪ್ಪಿಸ್ಕೊಂಡು ಹೋದ್ರೆ ಆ ಶಾಪ ನಿಮ್ಮನ್ನ ತಟ್ಟೆ ಬಿಡೋದಿಲ್ಲ. ಇನ್ನು ಯಾವತ್ತೂ ನಿಮ್ಮ ಗರುಡ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೂ ಒಂದು ಘನಘೋರ ಸತ್ಯನ ಹೇಳ್ತೀನಿ ಕೇಳಿ. ನಿಮ್ಮ ಇಡೀ ವಂಶ ನಿರ್ವಂಶ ಆಗೋಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಬಿಡಿಸಿ ಹೇಳಿ. ಆ ನಾಗಿಣಿ ನೀವು ಅನ್ಕೊಂಡಿರೋ ಹಾಗೆ ಸಾಮಾನ್ಯದವಳಲ್ಲ. ನೀವು ಅವಳನ್ನ ಬಂಧಿಸೋದಕ್ಕೆ 10 ಮಾರ್ಗ ಹುಡುಕಿದ್ರೆ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳು 100 ಮಾರ್ಗ ಹುಡುಕ್ತಾಳೆ. ಅವಳ ಸಹಾಯಕ್ಕೆ ಇಡೀ ಕಾಲ ಅವಳ ಪರಿವಾರನೇ ನಿಂತ್ಕೊಂಡಿರುತ್ತೆ. ಯಾವಾಗ ಬೇಕಾದ್ರೂ ಸಹ ಅವಳ ಸಹಾಯಕ್ಕೆ ನಾಗಕುಲದವರು ಬರಬಹುದು. ನಿಮ್ಮ ಬಂಧನದಿಂದ ನೋವು ಅನುಭವಿಸಿರೋ ಆ ನಾಗ ತಪ್ಪಿಸ್ಕೊಂಡ್ರೆ ನಿಮ್ಮ ಜೀವ ಉಳಿಸೋದಕ್ಕೆ ಆ ಪರಶಿವನಿಂದನೂ ಸಾಧ್ಯ ಇಲ್ಲ. ನೆನ್ಪಿರ್ಲಿ. ನಮ್ಮ ಅಣ್ಣನ ಸಾವನ್ನ ನಾನು ಕಣ್ತುಂಬ ತುಂಬಿಕೊಂಡು ಆನಂದ ಪಡಬೇಕು.
ಅದಕ್ಕೆ ಆ ನಾಗಿಣಿನ ನಾನೇ ಮುಗಿಸ್ಬಿಡ್ತೀನಿ. ಹಾಗೆ ನಿಮ್ಮಿಂದ ಅವಳು ತಪ್ಪಿಸ್ಕೋಬಾರ್ದು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇದೆ. ಏನದು? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರಲ್ಲ, ಹಾಗೆ ಅವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ನಮ್ಮ ಭಾವನ ಹತ್ರ ಬಯಸ್ದೆ ಅಲ್ವಾ? ಇವತ್ತು ನಿನ್ನನ್ನು ಹಿಡ್ಕೊಟ್ಟು ಅದೇ ಭಾವನ ಹತ್ರ ಶಬಾಷ್ಗಿರಿ ತಗೋತೀನಿ. ಹಾಂ, ಅವತ್ತೇನೋ ನಿನ್ನ ಟೈಮ್ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡೆ. ಆದರೆ ಇವತ್ತು ಅದು ಹೇಗೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಇನ್ನೇನು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ. ನೀನ್ ಹೇಗ್ ಮತ್ತೆ ನಮ್ಮ ಮನೆಗೆ ಬಂದೆ? ಹಾ ಅಕ್ಕ, ನಾವು ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಇವಳು ಮತ್ತೆ ತಪ್ಪಿಸ್ಕೊತಾಳೆ. ಹೋಗಿ ಹಗ್ಗ ತಗೊಬನ್ನಿ, ಇವಳನ್ನೆಲ್ಲ ಕಟ್ಟಾಕೋಣ. ಅಕ್ಕ, ನೋಡಿದ್ರಾ ಈ ಗೋವಿಂದ ಎಷ್ಟು ಶಕ್ತಿಶಾಲಿ ಅಂತ? ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಂ ಅಕ್ಕ, ನೀವು ಅವಳನ್ನ ಹಿಂಗೆ ನೋಡ್ಕೋತಾ ಇರಿ, ನಾನು ಹೋಗ್ಬಿಟ್ಟು ಬಾವನ್ನು ಅಚ್ಚಕ್ಕನ್ನು ಕರ್ಕೊಬರ್ತೀನಿ. ನೋಡಿ, ಪೂರ್ಣಾಹುತಿಗೂ ಮುಂಚೆ ಕೆಲವು ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕು. ನನಗೆ ಮತ್ತು ಅರ್ಚಕರಿಗೆ ಗೊತ್ತಿರೋ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಅಷ್ಟಾದ್ರೆ ಸಾಲದು, ಇನ್ನೂ ಒಂದು ಮುಖ್ಯವಾದ ಸಿದ್ಧತೆನ ನೀವು ಮಾಡ್ಕೊಳ್ಳೇಬೇಕು. ಇನ್ನೊಂದು ಮುಖ್ಯವಾದ ಸಿದ್ಧತೆನ? ಹೌದು. ಏನದು? ಆ ನಾಗಿಣಿ ಶಕ್ತಿನ ಕ್ಷೀಣ ಮಾಡಿ ಆ ಶಕ್ತಿನ ನೀವು ಪಡ್ಕೋಬೇಕು. ಆಗ ಮಾತ್ರ ನೀವು ಅಂದ್ಕೊಂಡಿರೋ ಪೂಜೆನ ಸಾಂಗವಾಗಿ ನಡೆಸೋದಕ್ಕೆ ಸಾಧ್ಯ. ಆ ನಾಗಿಣಿ ಶಕ್ತಿನ ನಾನ್ ಹೇಗೆ ಪಡ್ಕೊಳಕ್ ಸಾಧ್ಯ? ಅವಳ ಶಕ್ತಿನ ನೀವು ಪಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ನಿಮಗೆ ಹೇಳಲೇಬೇಕು. ಏನದು? ಅವಳು ಇಚ್ಛಾಧಾರಿ ನಾಗಿಣಿ. ಅವಳ ಶಕ್ತಿ 10 ನಕ್ಷತ್ರಗಳಿಗಿಂತ ಜಾಸ್ತಿ ಇರುತ್ತೆ. ಈ ವಿಚಾರ ನಿಮ್ಗೆ ಗೊತ್ತಿದ್ಯಾ? ಅಷ್ಟು ಶಕ್ತಿ ನನ್ನ ಹತ್ರ ಇದೆ ಅನ್ನೋದು ಅವಳಿಗೂ ಸಹ ಗೊತ್ತಿಲ್ಲ. ಅಷ್ಟು ಶಕ್ತಿನ ಬಲಿ ಕೊಡೋ ಸಮಯದಲ್ಲಿ ಅವಳು ಏನಾದ್ರೂ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ನೀವು ತರಗೆರೆಗಿಂತ ಕಡೆಯಾಗಿ ಕಳೆದು ಹೋಗ್ತೀರಾ. ಆಮೇಲೆ ನಿಮ್ಮ ಮನೆಯವರು ನಿಮ್ಮನ್ನ ಹುಡುಕಿದ್ರು ಸಹ ಒಂದೇ ಒಂದು ಸಣ್ಣ ಮೂಳೆನೂ ಕೂಡ ಸಿಗೋದಿಲ್ಲ. ಅದಕ್ಕೆ
ಅವಳ ಶಕ್ತಿನೆಲ್ಲ ನಾನು ಪಡ್ಕೊಂಡು ಆಮೇಲೆ ನಿಮಗೆ ದಾರಿ ಎರಿತೇನೆ. ಆಗ ಅವಳಲ್ಲಿ ನಾಗಶಕ್ತಿ ಇರೋದಿಲ್ವಾ? ಇರುತ್ತೆ, ಆದ್ರೆ ನಕ್ಷತ್ರದಷ್ಟಲ್ಲ, ಕೇವಲ ಒಂದೇ ಒಂದು ಹಣತೆ ಅಷ್ಟು. ಓ ಹೀಗ ಅವನನ್ನ ನೀವು ಎಲ್ಲೇ ಇಟ್ಟಿದ್ರು ಕೂಡ ನಾನ್ ಕಂಡುಹಿಡಿತೀನಿ. ನಿಮ್ಮಿಂದ ಅವನನ್ನ ಮುಕ್ತಗೊಳಿಸ್ತೀನಿ. ಆಗ ನಿಮ್ ಪೂಜೆನೂ ನಡೆಯಲ್ಲ, ನಿಮ್ ಹೋಮನೂ ನಡೆಯಲ್ಲ. ಏಯ್ ನೀನ್ಯಾಕೋ ಓಡ್ ಬಂದೆ? ಬಾ, ನಾನು ಮಾಡಿರೋ ಕೆಲಸನ ಕೇಳಿದ್ರೆ ನೀವು ಸಂತೋಷದಲ್ಲಿ ಕುಡ್ದಾಡ್ಬಿಡ್ತೀರಾ. ಅದು ಹಾಗಿರ್ಲಿ, ನೀನ್ ಏನು ಎಡವಟ್ಟು ಕೆಲಸ ಮಾಡಿದ್ಯಾ ಅದನ್ನ ಹೇಳ್ಬೋದ್ಲು. ಬಾ, ನಾನು ಯಾವಾಗಲೂ ಎಡವಟ್ ಮಾಡ್ಕೊಂಡ್ ಬರ್ತೀನಿ ಅನ್ನೋದು ನಿಮ್ಮ ಅನುಮಾನ, ತಪ್ಪಲ್ವಾ ಅದು? ಅದನ್ನ ಬಿಟ್ರೆ ನೀನ್ ಬೇರೆ ಏನು ಮಾಡೋದಿಲ್ಲ ಅಂತ ನಂಗೆ ಗೊತ್ತು. ನಮ್ ಸಮಯ ವ್ಯರ್ಥ ಮಾಡಿದೆ. ಅದೇನು ಮೊದಲು ಬೊಗಳು. ನಾನು ನಾಗಿಣಿನ ಹಿಡಿದು ಕಟ್ಟಾಕಿದ್ದೀನಿ. ಏನ್ ಹೇಳ್ತಾ ಇದ್ದಾನೆ ಇವನು? ಇವನು ನಾಗಿಣಿನ ಕಟ್ಟಾಕಿದ್ದಾನೆ ಅಂದ್ರೆ ನೀವು ಬಂದಿರೋ ನಾಗಿಣಿ ಯಾರು?